ಆಷಾಢ ಮಾಸ ಯಾವಾಗ ಆರಂಭ ಆಗುತ್ತೋ ಆ ಸಂದರ್ಭದಲ್ಲಿ ಮಳೆಗಾಲ ಆರಂಭ ಆಗತ್ತೆ. ಮಳೆ ಆರಂಭ ಆಯಿತು ಅಂದರೆ ಆಗ ಭೂಮಿಯಲ್ಲಿ ಇರತಕ್ಕಂತಹ ಅನೇಕ ಜಂತುಗಳು, ಪ್ರಾಣಿಗಳು ಹೊರಗಡೆ ಬರ್ಲಿಕ್ಕೆ ಆರಂಭ ಆಗ್ತವೆ. ಆ ಪ್ರಾಣಿಗಳು ಹೊರಗಡೆ ಬಂದ ಸಮಯದಲ್ಲಿ ಸಂಚಾರ ನಿಷಿದ್ಧ. ಯಾಕೆ? ಆ ಸಂದರ್ಭದಲ್ಲಿ ಸಂಚಾರವನ್ನ ಮಾಡಿದರೆ ಆ ಪ್ರಾಣಿಗಳಿಗೆ ಹಿಂಸೆ ಉಂಟಾಗಿ ಮರಣವನ್ನ ಹೊಂದುವಂತಹ ಒಂದು ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಸನ್ಯಾಸಿಗಳಿಗೆ ವಿಶೇಷವಾಗಿ ಈ ಚಾತುರ್ಮಾಸ್ಯದಂಥ ಪರ್ವಕಾಲಗಳಲ್ಲಿ ಸಂಚಾರವನ್ನು ನಿಷೇಧ ಮಾಡಿದೆ ಶಾಸ್ತ್ರದಲ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶರದೃತುವಿನ ವರ್ಣನೆಯನ್ನ ಆರಂಭ ಮಾಡ್ತಾ, ವರ್ಷಾ ಋತುವಿನಲ್ಲಿ ಯಾವ ಯಾವ ರೀತಿಯಾಗಿ ಮಳೆ ಬೀಳತ್ತೆ, ಪ್ರಕೃತಿಯ ಸೌಂದರ್ಯ ಹಚ್ಚು ಹಸಿರಾಗಿ ಕಂಗೊಳಿಸ್ತಾ ಇರುತ್ತೆ, ಇದನ್ನೆಲ್ಲವನ್ನೂ ಕೂಡ ವರ್ಣನೆ ಮಾಡ್ತಾ ಕವಿಗಳು ಮಳೆಗಾಲದಲ್ಲಿ ಸರೋವರಗಳಲ್ಲಿ ಹುಟ್ಟುವಂತಹ ಯಾವ ಕಮಲಗಳು ಇದ್ದಾವೆ ಆ ಕಮಲಗಳನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಸ್ವಪ್ರಿಯಾಂ ಜಲಜಿನೀಂ ಪರಿಭೂಯ ಪ್ರೋರ್ಮಯತ್ತು ಹಿನಹಂತೃದಿನೇಭ್ಯಃ ತಾದೃಶೀ ದಿನಕರೋದಿ ತವೃದ್ಧಿರ್ಯಾ ನಿಶಾಕ್ಷಯ ವಿಧಾವಪಿ ದಕ್ಷ. ಸಾಧಾರಣ 6 ಋತುಗಳಲ್ಲಿ 2 ಋತು ಬಿಸಿಲು, 2 ಋತು ಮಳೆ, 2 ಋತು ಚಳಿಗಾಲ ಅಂತ ಒಂದು ವ್ಯವಸ್ಥೆ ಇದೆ. ವರ್ಷಾ ಋತು, ಶರದ್ ಋತುಗಳಲ್ಲಿ ಮಳೆಗಾಲ ಇರುತ್ತೆ. ಆ ಮಳೆಗಾಲದಲ್ಲಿ ಅನೇಕ ರೀತಿಯಾಗಿ ಭೂಮಿಯ ಒಳಗೆ ಇರುವಂತಹ ಯಾವ ಯಾವ ಪ್ರಾಣಿಗಳು ಇರ್ತವೆ ಆ ಎಲ್ಲ ಪ್ರಾಣಿಗಳು ಕೂಡ ಹೊರಗಡೆ ಬರ್ಲಿಕ್ಕೆ ಆರಂಭ ಆಗ್ತವೆ. ಈ ಋತು ಮುಗಿದ ಮೇಲೆ ಹೇಮಂತ ಋತು ಹಾಗೆ ಶಿಶಿರ ಋತು, ಈ 2 ಋತುಗಳಲ್ಲಿ ಅತ್ಯಂತ ಚಳಿ ಇರುತ್ತೆ. ಆಗ ರಾತ್ರಿ ನಿಶಾ ಅದೇನ್ ಮಾಡತ್ತೆ ಅಂದ್ರೆ ಸ್ವಪ್ರಿಯಾಂ ಜಲಜಿನೀಂ ಪರಿಭೂಯ, ಅತ್ಯಂತ ಪ್ರೀತಿಪಾತ್ರವಾದ ಯಾವ ಕಮಲಿನಿ ಅದನ್ನ ನಾಶ ಮಾಡುತ್ತೆ. ಏನು ಕಮಲಿನಿ ಅಂತ ಹೇಳಿದ್ರೆ ಕಮಲದ ಹೂವಿನ ರಾಶಿ. ಯಾವಾಗ ಚಳಿಗಾಲ ತುಂಬಾ ಆಗತ್ತೋ ಆ ಸಂದರ್ಭದಲ್ಲಿ ರಾತ್ರಿ ಸೂರ್ಯನ ಸ್ನೇಹವನ್ನ ಸಂಪಾದನೆ ಮಾಡಿದ ಯಾವ ಆ ಕಮಲದ ಹೂವುಗಳ ರಾಶಿ ಇದೆನೋ ಅದೆಲ್ಲವೂ ಕೂಡ ಬತ್ತಿ ಹೋಗತ್ತೆ.
ಆದರೆ ಅಂಥ ರಾತ್ರಿ ವಿಜಯದಾಸರು ಕಂಕಣಾಕಾರ ಸುಳಾದಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಕರಿವೀಥಿ, ರಥವೀಥಿ, ಅಜವೀಥಿ ಅಂತ. ಚಳಿಗಾಲದಲ್ಲಿ ಅಜವೀಥಿ ಅಂದರೆ, ಅಜ ಅಂದರೆ ಆಡು. ಆ ಆಡು ಅತ್ಯಂತ ವೇಗವಾಗಿ ಹೋಗತ್ತೆ. ಹೋಗುವ ಸಂದರ್ಭದಲ್ಲಿ ಹಗಲು ಕಡಿಮೆ, ರಾತ್ರಿ ಜಾಸ್ತಿ. ಮಳೆಗಾಲದಲ್ಲಿ ಹಗಲು ರಾತ್ರಿ ಎರಡೂ ಸಮ, ಬೇಸಿಗೆಯಲ್ಲಿ ಹಗಲು ಜಾಸ್ತಿ, ರಾತ್ರಿ ಕಮ್ಮಿ. ಹೀಗೆ ಕರಿವೀಥಿ, ರಥವೀಥಿ, ಅಜವೀಥಿ ಎಂಬುದಾಗಿ ಒಟ್ಟು 3 ದಾರಿಗಳನ್ನ ನಾವು ಶಾಸ್ತ್ರದಲ್ಲಿ ನೋಡ್ತೇವೆ. ಹಾಗಾಗಿ ಚಳಿಗಾಲದಲ್ಲಿ ಹಗಲು ಕಮ್ಮಿ, ರಾತ್ರಿ ಜಾಸ್ತಿ. ಮಳೆಗಾಲದಲ್ಲಿಯೂ ಕೂಡ ಒಂದೊಂದು ಬಾರಿ ಯಾವಾಗ ಸೂರ್ಯನನ್ನ ಮೋಡ ಮುಚ್ಚಿ ಹಾಕತ್ತೋ ಆ ಸಂದರ್ಭದಲ್ಲಿ ಹಗಲು ಕಡಿಮೆ ಆಗತ್ತೆ, ರಾತ್ರಿ ಅಭಿವೃದ್ಧಿ ಆಗತ್ತೆ. ಈ ಕಾರಣದಿಂದ ಆ ಸೂರ್ಯನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಯಾವ ಕಮಲದ ಹೂವಿನ ರಾಶಿ ಇದೆ ಆ ರಾಶಿಯನ್ನ ಅಭಿವೃದ್ಧಿಗೊಳಿಸಿತು. ಹೀಗೆ ಆ ಕಮಲಗಳ ಅಭಿವೃದ್ಧಿಯನ್ನ ವರ್ಣನೆ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ರಾಘವೇಂದ್ರ ತೀರ್ಥರು ಚಾತುರ್ಮಾಸ್ಯ ವ್ರತವನ್ನ ಕೈಗೊಂಡ್ರು ಅನ್ನೋ ವಿವರಣೆಯನ್ನ ಕೊಡ್ತಾ ಇದ್ದಾರೆ. पूर्णिमाहनि सपूषणी मध्ये पुष्करं लसति पुष्करनेत्रम् पूजयन्यतिवरैरिह चातुर्मास्य नाम नियमं विदधाति. ರಾಘವೇಂದ್ರ ತೀರ್ಥರು ಆಷಾಢ ಮಾಸದ ಹುಣ್ಣಿಮೆ ತಿಥಿ ಬಂತು. ಆಗ ಪರಮಾತ್ಮನನ್ನ ಇವರು ಪೂಜೆ ಮಾಡಿದರು. ಹೇಗಿದ್ದ ಆ ಪರಮಾತ್ಮ? ಪುಷ್ಕರ ನೇತ್ರಂ, ಕಮಲದಂತಹ ಕಣ್ಣುಗಳನ್ನ ಧರಿಸಿದ್ದಾನೆ ಆ ಪರಮಾತ್ಮ. ಅಂಥ ಪರಮಾತ್ಮನನ್ನ ಪೂಜೆ ಮಾಡಿ ಅನೇಕ ಆ ರಾಘವೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ಅನೇಕ ಜನ ಯತಿಗಳು ವಾಸವನ್ನ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಆ ಚಾತುರ್ಮಾಸ್ಯ ಕಾಲದಲ್ಲಿ, ಆ ಸಮಯದಲ್ಲಿ ಚಾತುರ್ಮಾಸ್ಯ ವ್ರತದ ಸಂಕಲ್ಪವನ್ನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ನೋಡಿ, 12 ಮಾಸಗಳಲ್ಲಿ ಆಷಾಢ ಮಾಸ, ಭಾದ್ರಪದ ಮಾಸ, ಆಶ್ವಯುಜ ಮಾಸ, ಕಾರ್ತಿಕ ಮಾಸ ಅಂತ ಒಟ್ಟು 4 ಮಾಸಗಳು. ಈ 4 ಮಾಸಗಳಲ್ಲಿ ಚಾತುರ್ಮಾಸ್ಯ ವ್ರತದ ವಿಧಿಯನ್ನ ನಿರೂಪಣೆಯನ್ನ ಮಾಡ್ತಾರೆ. ಗೃಹಸ್ಥರಿಗೂ ಈ ಚಾತುರ್ಮಾಸ್ಯ ವ್ರತ ವಿಹಿತ, ಆದ್ರೆ ಅವರಿಗಿಂತಲೂ ಕೂಡ ಅತ್ಯಂತ ಹೆಚ್ಚು ನಿಷ್ಠೆಯಿಂದ ಈ ವ್ರತವನ್ನ ಆಚರಿಸಬೇಕಾದದ್ದು ಸನ್ಯಾಸಿಗಳು. ನಾವೆಲ್ಲ ಆಷಾಢ ಮಾಸ ಆರಂಭ ಆಯಿತು ಅಂದರೆ ಈ ಮಠದ ಪೀಠಾಧಿಪತಿಗಳು ಈ ಊರಿನಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಕೈಗೊಳ್ಳುತ್ತಾ ಇದ್ದಾರೆ. ಹೀಗೆ ಒಂದೊಂದು ಊರಿನಲ್ಲಿ ಒಬ್ಬೊಬ್ಬ ಪರಮಹಂಸ ಪರಿವ್ರಾಜಕರು ತಮ್ಮ ಚಾತುರ್ಮಾಸ್ಯ ವ್ರತವನ್ನ ನಡೆಸೋದಕ್ಕೋಸ್ಕರ ಒಂದೊಂದು ಊರಿನಲ್ಲಿ ವಾಸವನ್ನ ಮಾಡ್ತಾರೆ. ವಸ್ತುತಃ ಚಾತುರ್ಮಾಸ್ಯ ಅಂದರೆ 4 ತಿಂಗಳುಗಳು ಅಂತ ಅರ್ಥ. ಆದರೆ
4 ತಿಂಗಳು ಕಾಲ ಒಂದೇ ಸ್ಥಳದಲ್ಲಿ ಹಿಂದಿನ ಕಾಲದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತುಕೊಳ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ 4 ತಿಂಗಳು ಕಾಲ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವಂತಹದ್ದು ಅಸಾಧ್ಯ ಅನ್ನುವ ಕಾರಣದಿಂದ ಅವರು ಪಕ್ಷಾವೈ ಮಾಸಾಹ 15 ದಿನಕ್ಕೆ 1 ತಿಂಗಳು ಅನ್ನುವ ಲೆಕ್ಕದಲ್ಲಿ 4 15 4 60 ಪಕ್ಷಾವೈ ಮಾಸಾಹ 4 ಪಕ್ಷಗಳನ್ನ ಏಕತ್ರ ಆವಾಸ ಮಾಡಿ ಆ ಚಾತುರ್ಮಾಸ್ಯ ವ್ರತವನ್ನ ಕೈಗೊಳ್ಳುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇವಾಗ ಬಂದಿದೆ. ಯಾಕೆ, ಇದರ ಹಿನ್ನೆಲೆ ಏನು ಅಂತ ಹೇಳಿದರೆ, ಯಾವಾಗ ಆಷಾಢ ಮಾಸ ಆರಂಭ ಆಗುತ್ತೋ, ಚೈತ್ರ ವೈಶಾಖ ಜ್ಯೇಷ್ಠ ಇದಾದ ಮೇಲೆ ಆಷಾಢ ಮಾಸ ಯಾವಾಗ ಆರಂಭ ಆಗುತ್ತೋ ಆ ಸಂದರ್ಭದಲ್ಲಿ ಮಳೆಗಾಲ ಆರಂಭ ಆಗತ್ತೆ. ಮಳೆ ಆರಂಭ ಆಯಿತು ಅಂದರೆ ಆಗ ಭೂಮಿಯಲ್ಲಿ ಇರತಕ್ಕಂತಹ ಅನೇಕ ಜಂತುಗಳು ಪ್ರಾಣಿಗಳು ಹೊರಗಡೆ ಬರಲಿಕ್ಕೆ ಆರಂಭ ಆಗ್ತವೆ. ಆ ಪ್ರಾಣಿಗಳು ಹೊರಗಡೆ ಬಂದ ಸಮಯದಲ್ಲಿ ಸಂಚಾರ ನಿಷಿದ್ಧ. ಯಾಕೆ? ಆ ಸಂದರ್ಭದಲ್ಲಿ ಸಂಚಾರವನ್ನ ಮಾಡಿದರೆ ಆ ಪ್ರಾಣಿಗಳಿಗೆ ಹಿಂಸೆ ಉಂಟಾಗಿ ಮರಣವನ್ನ ಹೊಂದುವಂತಹ ಒಂದು ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಸನ್ಯಾಸಿಗಳಿಗೆ ವಿಶೇಷವಾಗಿ ಈ ಚಾತುರ್ಮಾಸ್ಯದಂಥ ಪರ್ವಕಾಲಗಳಲ್ಲಿ ಸಂಚಾರವನ್ನು ನಿಷೇಧ ಮಾಡಿದ ಶಾಸ್ತ್ರದಲ್ಲಿ. ಹೀಗಾಗಿ ಯಾಕೆ ಸನ್ಯಾಸಿಗಳ ಅನೇಕ ವ್ರತಗಳಲ್ಲಿ ಒಂದು ವ್ರತ ಅಹಿಂಸಾ ವ್ರತ. ಅಹಿಂಸಾ ಪರಮೋ ಧರ್ಮ ಎನ್ನುವ ಮಾತಿನಂತೆ ಅಹಿಂಸಾ ಅನ್ನೋ ವ್ರತವನ್ನ ಇಡೀ ತಮ್ಮ ಜೀವನ ಪೂರ್ತಿ ಅಳವಡಿಸಿಕೊಂಡಿರಬೇಕು ಪ್ರತಿಯೊಬ್ಬ ಸನ್ಯಾಸಿಗಳು. ಹಾಗಾಗಿ ಆ ಸಂದರ್ಭದಲ್ಲಿ ಸಂಚಾರವನ್ನ ಮಾಡಿದರೆ ಅನೇಕ ಪ್ರಾಣಿಗಳು ಮರಣವನ್ನ ಹೊಂದುವಂತಹ ಅವಕಾಶ ಇರುತ್ತೆ. ಆದ್ದರಿಂದ ಸಂಚಾರವನ್ನ ನಿಷೇಧ ಮಾಡಿದ್ದಾರೆ. ಒಂದೇ ಕಡೆ ಕುತ್ಕೋಬೇಕು. ಆ ಸಂದರ್ಭದಲ್ಲಿ ಶಾಖವ್ರತ, ಹಾಲಿನ ವ್ರತ, ಮೊಸರಿನ ವ್ರತ, ಹೀಗೆ ಒಂದೊಂದು ತಿಂಗಳಿಗೆ ಒಂದೊಂದು ಪದಾರ್ಥಗಳನ್ನ ಪರಿತ್ಯಾಗ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದ್ರೂ ಒಂದು ಸಂದೇಹ, ಹಾಲಿನ ವ್ರತದಲ್ಲಿ, ಮೊಸರಿನ ವ್ರತದಲ್ಲಿ, ಹಾಲಿನ ವ್ರತದಲ್ಲಿ ಹಾಲನ್ನ ಬಿಟ್ಟರೆ, ಮೊಸರಿನ ವ್ರತದಲ್ಲಿ ಮೊಸರನ್ನ ಬಿಟ್ಟರೆ ದೇವರಿಗೆ ಪಂಚಾಮೃತ ಅಭಿಷೇಕವನ್ನ ಹೇಗೆ ನಡೆಸಬೇಕು? ಯಾಕೆ? ಹಾಲು ಕೂಡ ಅಮೃತಕ್ಕೆ ಸಮಾನ. ಹಾಲಿನಿಂದ ಉತ್ಪನ್ನವಾದ ಯಾವ ಮೊಸರು ಇದೆ ಆ ಮೊಸರು ಕೂಡ ಅಮೃತಕ್ಕೆ ಸಮಾನ. ಹಾಗಾಗಿ ಈ ಹಾಲಿನ ವ್ರತ, ಮೊಸರಿನ ವ್ರತ ಈ ಸಂದರ್ಭದಲ್ಲಿ ಹೇಗೆ ಭಗವಂತನಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನ ನಡೆಸಬೇಕು? ವಿಶೇಷವಾಗಿ ರಾಯರ ಆರಾಧನೆ ಈ ಸಂದರ್ಭದಲ್ಲಿ ಬರುತ್ತೆ. ಬಿಡಲಿಕ್ಕಾಗತ್ತಾ? ಅದಕ್ಕೆ ಶಾಸ್ತ್ರ ಉಪಾಯವನ್ನು ಹೇಳ್ತು. ಅನಮ್ಲಂತು ದಧಿ ಕ್ಷೀರಂ ಸಾಂದ್ರಂ ಕ್ಷೀರಂ ತಥಾ ದಧಿ. ಅನಮ್ಲಂ ದಧಿ ಕ್ಷೀರಂ, ಹುಳಿ ಆಗದ ಮೊಸರು ಹಾಲು ಅಂತ ತಿಳ್ಕೋಬೇಕು. ದೇವರಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕಾಗಿದ್ದರೆ ಆಗ 1-2 ಗಂಟೆ ಮುಂಚೆ ಆ ಹಾಲಿಗೆ ಮೊಸರನ್ನ ಹಾಕಬೇಕು. ಅನಮ್ಲಂ ದಧಿ, ಹುಳಿ ಆಗದ ಮೊಸರು, ಅದನ್ನ ಹಾಲು ಅಂತ ಕರೀತಾರೆ. ಸಾಂದ್ರಂ ಕ್ಷೀರಂ. ಹೀಗಾಗಿ ಹಾಲಿನ ವ್ರತದಲ್ಲಿ ಹಾಲನ್ನ ಬಳಸುವ ಉಪಾಯವನ್ನ ಶಾಸ್ತ್ರಕಾರರು ಹೇಳಿದ್ರು. ನೇರವಾಗಿ ಹಾಲನ್ನ ಬಳಸದೆ ಹುಳಿ ಆಗದೆ ಇರುವಂತಹ ಯಾವ ಮೊಸರು ಇದೆ ಆ ಮೊಸರನ್ನ
ಹಾಲು ಅಂತ ಸ್ವೀಕಾರ ಮಾಡಿ. ಸಾಂದ್ರಂ ಕ್ಷೀರಂ, ಮೊಸರಿನ ವೃತ್ತದಲ್ಲಿ ಹೇಗೆ ಒಂದು ಗಟ್ಟಿ ಹಾಲು, ಇನ್ನೊಂದು ಹಾಲಿಗೆ ನೀರು ಹಾಕಬೇಕು. ನಾವೆಲ್ಲ ಪ್ರತಿನಿತ್ಯ ಹಾಲನ್ನ ಕಾಯಿಸುವಂತಹ ಸಂದರ್ಭದಲ್ಲಿ ಒಂದು ಮಾಡ್ತೇವೆ. ಪ್ಯಾಕೆಟ್ ಹಾಲೇ ಆಗಲಿ, ಯಾರೇ ಹಾಲು ತಂದು ಕೊಡ್ತಕ್ಕಂತಹ ವ್ಯಕ್ತಿಯೇ ಆಗಲಿ, ಮನೆಗೆ ಆ ಹಾಲು ಬಂದ ಮೇಲೆ ಹಾಗೆ ಒಲೆ ಮೇಲೆ ಇಟ್ಟು ಕಾಯಿಸ್ತಕ್ಕಂತಹ ಪದ್ಧತಿ ತಪ್ಪಾದ ಪದ್ಧತಿ. ಸ್ವಲ್ಪ ಆದರೂ ಕೂಡ ಆ ಹಾಲಿಗೆ ನೀರನ್ನು ಹಾಕಬೇಕು. ಹೀಗಾಗಿ ಯಾವ ಹಾಲಿಗೆ ನೀರನ್ನ ಹಾಕೋದಿಲ್ಲವೋ ಆ ಹಾಲನ್ನ ಮೊಸರು ಅಂತ ತಿಳಿದುಕೊಳ್ಳಿ. ಯಾವ ಹಾಲಿಗೆ ನೀರನ್ನ ಹಾಕ್ತೇವೋ ಅದನ್ನ ಹಾಲು ಅಂತ ಸ್ವೀಕಾರ ಮಾಡಿ. ಹೀಗೆ ಹಾಲಿನ ವ್ರತದಲ್ಲಿ, ಮೊಸರಿನ ವ್ರತದಲ್ಲಿ ಆ ಪದಾರ್ಥಗಳನ್ನ ಸ್ವೀಕರಿಸುವಂತಹ ಬಗೆ, ಕ್ರಮ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂಥ ಚಾತುರ್ಮಾಸ್ಯದಂಥ ಪರ್ವಕಾಲಗಳಲ್ಲಿ ವಿಶೇಷವಾಗಿ ಏನು ಮಾಡಬೇಕು? ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳು. ಸ್ತ್ರೀಯರಾದರೆ ಲಕ್ಷಾವರ್ತಿ ಕೃಷ್ಣ ಮಂತ್ರದ ಜಪವನ್ನ ಮಾಡ್ತೇನೆ, ಅಥವಾ ಲಕ್ಷ ಹೂಬತ್ತಿಯನ್ನ ಮಾಡುವಂತಹದ್ದು, ಸದಾ ಕಾಲ ಹರಿನಾಮ ಸಂಕೀರ್ತನೆಯನ್ನ ಮಾಡಿ ಚಾತುರ್ಮಾಸ್ಯದಂಥ ಪರ್ವಕಾಲಗಳಲ್ಲಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾರದ ಮಹರ್ಷಿಗಳು ಅವರಿಗೆ ಹಿಂದಿನ ಜನ್ಮದಲ್ಲಿ ಅತ್ಯಂತ ಕೆಟ್ಟ ಜನ್ಮ ಅವರಿಗೆ ಬಂದಿತ್ತು. ಆದ್ರೆ ಆ ಜನ್ಮವನ್ನ ಅವರು ಹೇಗೆ ಉದ್ಧರಿಸಿಕೊಂಡ್ರು? ಯಾವ ಸಂದರ್ಭದಲ್ಲಿ ತಮಗೆ ಒದಗಿ ಬಂದ ಆ ಆಪತ್ತನ್ನ ಪರಿಹಾರ ಮಾಡಿಕೊಂಡ್ರು? ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಜ್ಞಾನಿಗಳ ಮುಖ ಕಮಲದಿಂದ ಹೊರಡುವ ಯಾವ ಆ ಭಾಗವತ ಕಥಾಮೃತಗಳು ಇದೆ, ಆ ಎಲ್ಲ ಕಥಾಮೃತಗಳನ್ನ ಕೇಳಿ ತಮ್ಮ ಪಾಪ ಲೇಷವನ್ನ ಪರಿಹಾರ ಮಾಡಿಕೊಂಡು ನಾರದರಂಥ ಜನ್ಮವನ್ನ ಪಡೆದುಕೊಂಡರು. ಹಾಗಾದ್ರೆ ನಾರದರಂಥ ಜ್ಞಾನಿಗಳೇ ಚಾತುರ್ಮಾಸ್ಯದಂಥ ಪರ್ವಕಾಲಗಳಲ್ಲಿ ಆ ಭಗವಂತನ ಭಗವದ್ಭಕ್ತರ ಇವರಿಬ್ಬರ ಸೇವೆಯನ್ನು ಕೂಡ ಮಾಡಿ ಅವನ ಅನುಗ್ರಹದಿಂದ ತಮಗೆ ಒದಗಿದ ಯಾವ ಆ ಜನ್ಮ ಇದೆ ಆ ಜನ್ಮದಿಂದ ಮುಕ್ತಿಯನ್ನು ಹೊಂದಿ ನಾರದರಂಥ ಜ್ಞಾನಿಗಳ ಜನ್ಮವನ್ನ ಪಡ್ಕೊಳ್ಳಿಕ್ ಸಾಧ್ಯ ಆಯಿತು ಅಂತಾದ್ರೆ ಹಾಗಾದ್ರೆ ಚಾತುರ್ಮಾಸ್ಯ ಕಾಲಕ್ಕೆ ಇರತಕ್ಕಂಥ ಮಹತ್ವ ಎಷ್ಟು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಸಂಚಾರವನ್ನ ಬೇರೆ ಸಂದರ್ಭದಲ್ಲಿ ಮಾಡಿದರೂ ಕೂಡ ಚಾತುರ್ಮಾಸ್ಯದಂಥ ಪರ್ವಕಾಲಗಳಲ್ಲಿ ಮಾತ್ರ ಸಂಚಾರವನ್ನು ಹೆಚ್ಚಾಗಿ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಬಾರದು ಅನ್ನೋದನ್ನ ಶಾಸ್ತ್ರಗಳು ಹೇಳ್ತವೆ. ಅಂಥ ಒಂದು ಪರಮ ಪವಿತ್ರವಾದ ವ್ರತ ಚಾತುರ್ಮಾಸ್ಯ ವ್ರತ. ಏಕಾದಶಿ ವ್ರತ, ಕೃಷ್ಣ ಜನ್ಮಾಷ್ಟಮಿ ವ್ರತ, ಇವುಗಳನ್ನೆಲ್ಲ ಹೇಗೆ ನಾವು ನಿಷ್ಠೆಯಿಂದ ಮಾಡ್ತೇವೋ ಹಾಗೆ ಒಬ್ಬ ಸಾಧಕ ವೈದಿಕ ಬ್ರಾಹ್ಮಣ ಅವನ ಅವಶ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಚಾತುರ್ಮಾಸ್ಯ ವ್ರತವನ್ನ ಆಚರಿಸಬೇಕು ಅಂತ ಸಕಲ ಶಾಸ್ತ್ರಗಳು ಕೂಡ ಹೇಳ್ತಾವೆ. ಅಂಥ ಒಂದು ವ್ರತವನ್ನ ಈ ರಾಘವೇಂದ್ರ ತೀರ್ಥರು ಆ ಹುಣ್ಣಿಮೆಯ ದಿನ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿಯಂದು ಈ ಚಾತುರ್ಮಾಸ್ಯ ವ್ರತವನ್ನ ಕೈಗೊಂಡ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ.